ನವೀನ. ಬಾಮ್ಮ ಒಳಗಡೆ. ಅದೇ ನವೀನ, ಅವ್ರು ಬಂದು ಹೇಳೋದ್ರಲ್ಲ ಮದುವೆ ಬಗ್ಗೆ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ನೀನು ಆ ಹುಡುಗಿನ ಮದುವೆ ಆಗಿಬಿಡು. ಒಳ್ಳೆ ಸಂಬಂಧ, ಇಂಥ ಸಂಬಂಧನ ಮತ್ತೆ ಕಳ್ಕೊಬಾರ್ದು. ಎಷ್ಟು ವರದಕ್ಷಿಣೆ ಕೊಡ್ತಾರಂತ ನೋಡು, ಎಷ್ಟು ಒಳ್ಳೆ ಸಂಬಂಧ. ಅದಕ್ಕೆ ಬೇಡ ಅನ್ಬೇಡ, ಒಪ್ಕೊಂಬಿಡು. ಅಯ್ಯೋ ಅಮ್ಮ, ನನ್ನ ವಯಸ್ಸು ಎಷ್ಟು ಗೊತ್ತಲ್ಲ, ನಂಗೆ ಏನಂತ ಮದುವೆ ವಯಸ್ಸಾಗಿದೆ. ಈಗಲೇ ಮದುವೆ ಬೇಡಮ್ಮ. ಅದು ಅಲ್ಲದೆ ನಂಗೆ ಜಾಬ್ ಬಂದು ತುಂಬ ದಿನ ಏನಾಗಿಲ್ಲ, ಒಂದು 3-4 ತಿಂಗಳಾಗಿದೆ ಅಷ್ಟೇ. ನನ್ನ ಹತ್ರ ಸೇವಿಂಗ್ಸ್ ಕೂಡ ಏನೂ ಇಲ್ಲಮ್ಮ. ಈಗಲೇ ಮದುವೆ ಮಾಡ್ಕೊಂಡು ಏನು ಮಾಡಲಿ? ಇನ್ನೊಂದು 2-3 ವರ್ಷ ಹೋಗಲಿ, ಆಮೇಲೆ ಮದುವೆ ಮಾಡ್ಕೋತೀನಿ. ಹಂಗಲ್ಲ ಕಣಪ್ಪ, ನೋಡಿದ್ಯಲ್ಲ ಅವ್ರು ಎಷ್ಟೊಂದು ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದರು. ನಾವು ಹುಡ್ಕೊಂಡು ಹೋದ್ರೂ ಅಂಥ ಸಂಬಂಧ ಸಿಗಂಗಿಲ್ಲ ನಮಗೆ. ಇನ್ನೂ 3 ವರ್ಷ ಅಲ್ಲ, ಇನ್ನೂ 10 ವರ್ಷ ಬಿಟ್ಟು ಇಂಥವು ಸಂಬಂಧ ಹುಡುಕಿದ್ರೂ ಸಿಗಂಗಿಲ್ಲ ನಮಗೆ. ಅದೇನೋ ಅಂತಾರಲ್ಲ, ಅದೇ ಬಂದಿರುವಾಗ ನಾವು ಖಾಲಿ ಒದ್ದು ಕಳ್ಕೊಂಡ್ರೆ ಮತ್ತೆ ಇಂಥವು ಸಿಗಂಗಿಲ್ಲ ನಮಗೆ. ಅದಕ್ಕೆ ಯೋಚನೆ ಮಾಡು, ಒಳ್ಳೆ ಸಂಬಂಧ. ಹೆಂಗೋ ನಿಮ್ಮ ಅಣ್ಣನ ಮದುವೆಯಲ್ಲಿ ಇಷ್ಟೊಂದೆಲ್ಲ ದುಡ್ಡು ಸಿಗಲಿಲ್ಲ ನಮಗೆ, ನಿನ್ನ ಮದುವೆಲಾದ್ರೂ ಇಷ್ಟೊಂದು ಸಿಗ್ತಾ ಇದೆ. ನಿಮ್ಮ ತಂಗಿರ್ಗೂ ಅವ್ರು ಬಂಗಾರ ಮಾಡ್ಸಾಕ್ತೀನಿ ಅಂತ ಹೇಳಿದ್ದಾರೆ. ಅದು 2-2 ಲಕ್ಷದ್ದು. ಯಾರು ಕೊಡ್ತಾರೆ ಹೇಳು ಇಷ್ಟೊಂದು? ಮತ್ತು ನಿನಗೆ ಅಷ್ಟೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅವರು ಕಾರು, ಬೈಕು ಅಥವಾ ನಿನಗೇನಾದರೂ ಬಂಗಾರ ಮಾಡಿಸೋದು ಅದು ಇದು ಇನ್ನೂ ಆಗ್ತಾ ಇರ್ತಾರೆ ಕಣೋ. ಅದಕ್ಕೆ ಒಪ್ಕೊಂಬಿಡು, ಇಂಥ ಒಳ್ಳೆ ಸಂಬಂಧ ಮತ್ತೆ ಸಿಗಂಗಿಲ್ಲ. ಹೌದಣ್ಣ, ನನಗೂ ಹಂಗೆ ಅನ್ನಿಸ್ತು. ತುಂಬ ಒಳ್ಳೆ ಸಂಬಂಧ ಅಂತ ಅನ್ನಿಸ್ತಾ ಇದೆ. ಇದನ್ನು ಮಾತ್ರ ಕಳ್ಕೊಬೇಡ. ಎಂಥ ಹುಚ್ಚರಾದ್ರೂ ಇಂಥ ಸಂಬಂಧ ಬೇಡ ಅನ್ನಲ್ಲ. ಅಷ್ಟು ರಿಚಾಗಿ ಕಾಣಿಸ್ತಾ ಇದ್ದಾರೆ. ಅವ್ರೇನು ಮೋಸ ಮಾಡೋ ಥರ ಕಾಣಿಸ್ಲಿಲ್ಲ ನನಗೆ. ಅವ್ರು ನಿಜವಾಗ್ಲೂ ಶ್ರೀಮಂತ್ರಿ ಅಂತ ಅನ್ನಿಸ್ತಾ ಇದೆ. ಬರೀ ಮದುವೆ ಆಗೋ ಗಂಡಿಗೆ ಮಾತ್ರ ವರದಕ್ಷಿಣೆ ಕೊಡೋದು ನೋಡಿದ್ದೀನಿ. ಆದರೆ ಅವರು ನಮಗೂ ಕೊಡ್ತಾರಂತೆ ಬಂಗಾರ ಎಲ್ಲ. ನನಗೆ ದೀಪಗೆ 2-2 ಲಕ್ಷ ಆ ಥರದ್ದೇನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಂಗಾರದ ರೂಪದಲ್ಲಿ. ನೋಡೋಣ, ಒಳ್ಳೆ ಸಂಬಂಧ. ಅಣ್ಣನ ಮದುವೆಲಂತೂ ಏನೂ ಸಿಗಲಿಲ್ಲ. ನಿನ್ನ ಮದುವೆಲಾದರೂ ಇದೆಲ್ಲ ಸಿಗುತ್ತೆ ಅಂದರೆ ಯಾಕೆ ಬೇಡ ಅಂತೀಯ? ನೋಡು, ನಿಂಗೂ ಒಳ್ಳೆ ಸಂಬಂಧ, ಒಳ್ಳೆ ಜೋಡಿ ಇರುತ್ತೆ, ಒಳ್ಳೆ ಮನೆ ಕುಟುಂಬದವರು ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ಯೋಚನೆ ಮಾಡು. ಅದು ಹಂಗಲ್ಲಮ್ಮ, ನಂಗೆ ಯಾಕೋ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅಲ್ಲ ಕಣ ನವೀನ, ನೀನು ಈಗ ಸೇವಿಂಗ್ಸ್ ಇಲ್ಲ ಅದು ಇದು ಅಂತ ಹೇಳ್ತಿದೆಯಾ, ಓಕೆ, ನಿನ್ನ ದಾರಿಲೇ ಬರ್ತೀನಿ ಅಂತ ಇಟ್ಕೊ. ನೀನು ದುಡ್ಡು ಎಲ್ಲ ಕೂಡಿಸಿಟ್ಕೊಂಡ್ರು ಎಷ್ಟಂತ ಕೂಡಿಸಿಡ್ತೀಯ? ನಾವು ಎಷ್ಟು ವರ್ಷ ದುಡಿದ್ರೂ ನಾವು ಶ್ರೀಮಂತರಂತೂ ಆಗೋದು ಅಸಾಧ್ಯ. ಇನ್ನೂ ಎಷ್ಟು ವರ್ಷ ಬೇಕೋ ಏನೋ. ಅಷ್ಟರಲ್ಲಿ ಇಂಥ ಒಳ್ಳೆ ಸಂಬಂಧ ಸಿಗಬೇಕಲ್ಲ, ಮತ್ತೆ ಈ ಥರ ಎಲ್ಲ ದುಡ್ಡಿರೋರು ಸಿಗಬೇಕಲ್ಲಪ್ಪ. ಅದಕ್ಕೆ ನೋಡು, ಹೆಂಗೋ ಹುಡುಗಿ ಒಬ್ಬಳೇ ಅಂತೆ, ಅವ್ರ ಮಗಳು. ಯಾರು ಅಣ್ಣ ತಮ್ಮ ಇಲ್ಲ, ಅಕ್ಕ ತಂಗಿರೂ ಇಲ್ಲ. ಅವರಪ್ಪ ಮಾಡಿಟ್ಟಿರೋ ಆಸ್ತಿ ಎಲ್ಲ ಹುಡುಗಿದೆ ಆಗುತ್ತೆ ಮುಂದೆ. ಅದಕ್ಕೆಲ್ಲ ನೀನೇ ವಾರಸ್ದಾರ ಇದ್ದಂಗೆ ತಾನೆ, ಅದೆಲ್ಲ ನಿಂಗೆ ಬರುತ್ತೆ ಕಣೋ, ಒಪ್ಕೋ. ಅಲ್ಲ, ನಮ್ಮ ಪರಿಸ್ಥಿತಿ ನೋಡಿ ಕೂಡ ಯಾರು ಇಷ್ಟೊಂದು ವರದಕ್ಷಿಣೆ ಕೊಡೋಕೆ ಒಪ್ಕೋತಾರೆ ಹೇಳು? ಅವ್ರು ಏನೋ ನಮ್ಮ ಅದೃಷ್ಟ ಕಣೋ, ನಿನ್ನ ಅದೃಷ್ಟ ಚೆನ್ನಾಗಿದ್ದಂಗಿದೆ. ಅದಕ್ಕೆ ಮನೆವರೆಗೂ ಹುಡ್ಕೊಂಡು ಬಂದಿದ್ದಾರೆ. ಹೌದಣ್ಣ, ಒಪ್ಕೋ. ಇಂಥ ಸಂಬಂಧನ ಯಾವ ಹುಚ್ಚರು ಕೂಡ ಬೇಡ ನಂಗಿಲ್ಲ. ನೀನು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯೋ ಅರ್ಥ ಆಗ್ತಾ ಇಲ್ಲ. ನಿನ್ನಿಂದ ನಮಗೂ ಏನಾದರೂ ಒಂದು ಸ್ವಲ್ಪ ಬಂಗಾರ ಸಿಗುತ್ತೆ, ಹಣ ಸಿಗುತ್ತೆ, ಒಪ್ಕೋಣ. ನೋಡ್ತೀನಮ್ಮ, ಒಂದ್ಸರಿ ಅಣ್ಣ ಅದಕ್ಕೇನು ಕೇಳ್ತೀನಿ, ಅಪ್ಪನೂ ಕೇಳ್ತೀನಿ, ಅವ್ರು ಏನಂತಾರೆ ಅನ್ನೋದು ನೋಡಿ ಆಮೇಲೆ ಹೇಳ್ತೀನಮ್ಮ ಏನು ಅಂತ. ಅಪ್ಪ, ಈಗ ಅವ್ರು ಬಂದು ಹೇಳೋದ್ರಲ್ಲ, ಅದ್ರ ಬಗ್ಗೆನೇ ಕೇಳೋಣ ಅಂತ ಬಂದೆ. ನಿಮ್ಮ ಅಭಿಪ್ರಾಯ ಹೆಂಗಪ್ಪ? ಏನು ಮಾಡಲಿ? ನಿನ್ನಿಷ್ಟಪ್ಪ. ಮದುವೆ ಆಗತ್ತ ನೀನು, ನಿಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು. ನೀನು ಯಾವುದೇ ಒಂದು ನಿರ್ಧಾರ ತೊಗೊಂಡ್ರು ಅದಕ್ಕೆ ನನಗೆ ಒಪ್ಪಿಗೆ ಇರುತ್ತೆ. ಯಾಕಂದರೆ ಮದುವೆ ಮಾಡಿಕೊಂಡು ಸಂಸಾರ ಮಾಡೋದೆಲ್ಲ ನೀವು. ಅದು ಮದುವೆ ಅನ್ನೋದು ನಿಮ್ಗೆ ಇಷ್ಟ ಇರಬೇಕು, ನಮಗಿಷ್ಟ ಅನ್ನೋಕ್ಕಿಂತ ಮುಂಚೆ. ನೋಡು, ನಿಂಗೆ ಯಾವ್ದು ಸರಿ ಅನಿಸುತ್ತೆ ಅದು ಮಾಡು. ಅಣ್ಣ, ನಿಮ್ಗೇನು ಅನಿಸುತ್ತೆ? ಅದಕ್ಕೆ ನಿಮ್ಗೇನು ಅನಿಸುತ್ತೆ? ಅಮ್ಮ, ಹೋಗಿ ಅತ್ತಿಗೆನ ಅಣ್ಣನ ಕೇಳ್ತಾ ಇದ್ದಾನಲ್ಲ, ಅವ್ರಿಗೆ ಮೊದಲೇ ಹೊಟ್ಟೆ ಕಿಚ್ಚು ಜಾಸ್ತಿ. ಅತ್ತಿಗೆಗೆ ಒಳ್ಳೆ ಸಂಬಂಧ ಕೂಡಿದೆ ಅಂತೇಳಿ ಏನಾದರೂ ಒಂದು ಕಲ್ಲಾಗ್ಬಿಡ್ತಾಳೆ. ಬಾಮ್ಮ, ಹೋಗಿ ಅವ್ರ ನಿರ್ಧಾರ ಏನೋ ಕೇಳೋದು ಬೇಡ ಅಂತ ಹೇಳ್ಬಾಮ್ಮ. ನವೀನ, ಏನೋ ಮಾಡ್ತಿದ್ಯಾ ನೀನು? ದೊಡ್ಡವ್ರು ಅನ್ಸ್ಕೊಂಡಿರೋ ನಾವಿದೀವಪ್ಪ, ತಂದೆ ತಾಯಿ. ಅವ್ರ ಒಪಿನಿಯನ್ ಎಲ್ಲ ಕೇಳ್ತಾ ಇದೆಯಲ್ಲ, ಅವ್ರ ನಿರ್ಧಾರ ತೊಗೊಂಡು ಏನು ಮಾಡ್ತೀಯಾ? ಮದುವೆ ಆಗೋದು ನೀನು, ತಂದೆ ತಾಯಿ ಆಗಿರೋರು ನಾವು ನಿರ್ಧಾರ ತೊಗೋಬೇಕು. ಅವ್ರನ್ನೆಲ್ಲ ಎದಕ್ಕೆ ಕೇಳ್ತಾ ಇದೆಯಾ? ಹೌದು ನವೀನ, ಅಮ್ಮ ಹೇಳ್ತಿರೋದು ಸರಿ ಇದೆ. ದೊಡ್ಡವ್ರು ಅನ್ಸ್ಕೊಂಡಿರೋರು ಅಪ್ಪ ಅಮ್ಮ ಇದ್ದಾರೆ, ಅವ್ರ ನಿರ್ಧಾರ ಏನಂತ ತಿಳ್ಕೊ. ಅವ್ರಿಗೂ ಇಷ್ಟ ಆದರೆ, ಅದಾದಮೇಲೆ ನಿನಗೂ ಇಷ್ಟ ಆದರೆ ನೋಡು, ಮುಂದೆ ನಿನಗೇನು ನಿರ್ಧಾರ ಸರಿ ಅನಿಸುತ್ತೋ ಅದನ್ನು ತಗೋ. ಇದರಲ್ಲಿ ನಮ್ಮ ನಿರ್ಧಾರ ಏನಿದೆ ಹೇಳು? ಪಾರ್ವತಿ, ನಡಿ, ನಾಳೆ ಆಫೀಸ್ಗೆ ಮತ್ತೆ ಲೇಟ್ ಆಗುತ್ತೆ ಬೆಳಗ್ಗೆ ಎದ್ದೋಗೋಕ್ಕೆ. ನಡಿ, ಟೈಮ್ ಆಗ್ತಾ ಬಂತು. ಅಮ್ಮ, ಅವ್ರಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನೀನು ಯಾಕೆ ಮಾತಾಡ್ತೀಯಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಮ್ಮ. ಅವ್ರಿಗೂ ಈ ಮನೇಲಿ ಏನೋ ಅಧಿಕಾರ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ಟು ಅವ್ರ ಒಪ್ಪಿಗೆ ಕೇಳಿದ್ರೆ ಏನಾಯ್ತಮ್ಮ? ಅವರು ಅಣ್ಣ ಅಲ್ವಾ, ನನ್ಕಿನ್ನ ದೊಡ್ಡವರು. ಅವ್ರಿಗೂ ಎಲ್ಲ ಅನುಭವ ಇರುತ್ತೆ ಏನು ಎತ್ತ ಅಂತ. ಅದರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿತ್ತಮ್ಮ? ಹಂಗೆ ಬಂದ್ಬಿಟ್ಟಲ್ಲ ಅಷ್ಟು ಜಲ್ದಿ ಕೇಳೋಕ್ಕೆ.
ಹಂಗಲ್ಲಪ್ಪ, ನಾನು ಅವ್ರಿಗೆ ನೋವಾಗಲಿ ಅಂತ ಅನ್ನೋ ಥರ ಏನು ಬಂದು ಅಂದಿಲ್ಲ. ನಾನು ಅನ್ನಂತ ಅಂದೆ, ಇಬ್ಬರು ಗಂಡು ಮಕ್ಳಿದ್ದೀರಾ, ಒಬ್ರಿಗೂ ವರದಕ್ಷಿಣೆ ಇಲ್ದಂಗೆ ಸೊಸೆ ಅಂತಂದರೆ ಮರ್ಯಾದೆ ಹೆಂಗಿರುತ್ತೆ ಹೇಳೋ ಸಮಾಜದಲ್ಲಿ. ಅದಕ್ಕೆ ಎಲ್ಲನ ಒಂದು ಫಂಕ್ಷನ್ಗೆ ಹೋದ್ರೂ ದೊಡ್ಡ ಮಗನಿಗೆ ಮದುವೆ ಆಯ್ತಂತೆ ಎಷ್ಟು ಕೊಟ್ಟರು ಏನು ಕೊಟ್ಟರು ಅಂತ ಕೇಳ್ತಾ ಇರ್ತಾರೆ. ನನಗೆಲ್ಲ ಎಷ್ಟು ಅವಮಾನ ಅನಿಸುತ್ತೆ ಗೊತ್ತಾ. ಅದಕ್ಕೆ ನಿನ್ನ ಮದುವೆಲಾದರೂ ಇಷ್ಟೊಂದು ವರದಕ್ಷಿಣೆ ಸಿಗ್ತಿದೆಯಲ್ಲ, ಅದೇ ಖುಷಿ ನನಗೆ. ಆರಾಮಾಗಿ ಹೇಳ್ಕೊಂಡು ತಿರುಗಾಡ್ತೀನಿ, ನನ್ನ ಮಗಗೆ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಂತ ಗರ್ವದಿಂದ ಹೇಳ್ಕೊಬೋದು. ಅದಕ್ಕೆ ಈಗ ಸಿಕ್ಕಿರೋ ಚಾನ್ಸ್ನ ಯಾಕೆ ಮಿಸ್ ಮಾಡ್ಕೋಬೇಕು ಹೇಳು. ಒಳ್ಳೆ ಸಂಬಂಧನ ಮತ್ತೆ ಎಲ್ಲಿ ಕೆಡಿಸ್ಬಿಡ್ತಾರೋ ಏನೋ ಅಂತ ನಂಗೆ ಭಯ, ನನಗೆ ನನ್ನ ಹೊಟ್ಟೆ ಬೇನೆ ನನಗೆ. ಅದಕ್ಕೆ ಬಂದು ಹಂಗಂದಿದ್ದು. ಮೊದಲೇ ಪಾರ್ವತಿ ಬಡವಳು, ಅವಳು ಏನೂ ತಂದಿಲ್ಲ. ಈಗ ತನ್ನ ವಾರ್ಗಿತ್ತಿ ಒಳ್ಳೆ ಕುಟುಂಬದಿಂದ ಬರ್ತಾ ಇದ್ದಾಳೆ, ಎಲ್ಲ ಶ್ರೀಮಂತರ ಕುಟುಂಬದಿಂದ ಬರ್ತಾ ಇದ್ದಾಳೆ ಅಂದರೆ ಯಾರಿಗಾಗಲಿ ಹೊಟ್ಟೆ ಉರಿ ಇರುತ್ತಲ್ಲ, ಎಲ್ಲಿ ಆ ಹೊಟ್ಟೆ ಊರಿಗೆ ಬೇಡ ಅಂದ್ಬಿಟ್ರೆ. ಅದಕ್ಕೆ ಹೇಳಕ್ಕೆ ಬಂದಿದ್ದು ನಾನು. ಸ್ವಲ್ಪ ಅನ್ನ ತಿನ್ನೋ ಬಾಯಿಲಿ ಮಾತಾಡು. ಆ ಹುಡುಗಿ ಯಾವತ್ತ ನಂಗೆ ಹೊಟ್ಟೆ ಕಿಚ್ಚು ಪಟ್ಟಿದ್ದು ನೋಡಿದ್ಯಾ? ಆ ಹುಡುಗಿಗೆ ಅಂತ ಗುಣನೇ ಇಲ್ಲ. ಯಾರಿಗಾದ್ರೂ ಒಳ್ಳೆ ಲೈಫ್ ಸಿಗ್ತಾ ಇದೆ ಅಂದರೆ ಆ ಹುಡುಗಿ ಇನ್ನೂ ಖುಷಿ ಪಡ್ತಾಳೆ. ಅಂತ ಹೊಟ್ಟೆ ಉರ್ಕೊಳ್ಳೋ ಬುದ್ಧಿ ಇಲ್ಲ ಹುಡುಗಿಗೆ. ಗೊತ್ತಿದ್ದು ಹಂಗೆ ಮಾತಾಡಿದ್ರೆ ದೇವ್ರ ಮೆಚ್ಚಲ್ಲ. ಈ ಮನೆ ಎಲ್ಲ ಜವಾಬ್ದಾರಿ ತಗೊಳಕ್ಕೆ ದೊಡ್ಡ ಮಗ ಬೇಕು, ದೊಡ್ಡ ಸೊಸೆ ಬೇಕು. ಆದರೆ ಈ ಮನೇಲಿ ಯಾವುದೇ ನಿರ್ಧಾರ ತಗೊಳಕ್ ಮಾತ್ರ ಅವ್ರು ಬೇಡ ಅಲ್ಲ ನಿಂಗೆ? ಆಯ್ತು, ನೀವು ಜಗಳ ಮಾಡಬೇಡ್ರಿ, ಸುಮ್ಮನಿರಿ. ನಾನು ರಾತ್ರಿ ಎಲ್ಲ ಯೋಚನೆ ಮಾಡ್ತೀನಿ. ನಂಗೆ ಏನು ಸರಿ ಅನ್ಸುತ್ತೋ ಆ ನಿರ್ಧಾರನ ಬೆಳಗ್ಗೆ ಏನು ಅಂತ ತಿಳಿಸ್ತೀನಿ. ನೀವೀಗ ಎಲ್ಲರೂ ಮಲ್ಕೊಳ್ಳಿ ಹೋಗ್ರಿ. ಅಲ್ಲ, ಇಷ್ಟೊತ್ತು ಗಿಳಿಗೆ ಹೇಳ್ದಂಗೆ ಹೇಳಿ ತಿಳಿಸಿ ಹೇಳಿದ್ದೀನಿ ಇಂಥ ಸಂಬಂಧನ ಕಳ್ಕೊಬೇಡ ಅಂತ. ಆದ್ರೂ ಇನ್ನು ರಾತ್ರಿ ಎಲ್ಲ ಯೋಚನೆ ಮಾಡಿ ಬೆಳಗ್ಗೆ ಹೇಳ್ತಾನಂತೆ. ಯಾರನ್ನ ಹುಚ್ಚರನ್ನ ಇಂಥ ಸಂಬಂಧನ ಬೇಡ ಅಂತಾರ? ಇಷ್ಟೊಂದು ಟೈಮ್ ತೊಗೊಳ್ತಾರಾ? ಈ ಸಂಬಂಧನ ಹೆಂಗಾದ್ರೂ ಕುದುರಿಸ್ತೀನಿ. ನಾನು ಮಾತ್ರ ಈ ಸಂಬಂಧನ ಕಳ್ಕೊಳ್ಳೋದಿಲ್ಲ. ಇವನು ಹೆಂಗಾದ್ರೂ ಮಾಡಿ ಒಪ್ಪಿಸ್ತೀನಿ. ಇವತ್ತೊಂದಿನ ರಾತ್ರಿ ಅಲ್ಲ, ಇನ್ನು 10 ದಿನ ಆದರೂ ಪರವಾಗಿಲ್ಲ. ಈ ಸಂಬಂಧನ ಕೂಡಿಸ್ತೀನಿ. ಈ ಹುಡುಗಿನೇ ತಂದು ಮದುವೆ ಮಾಡಿಸ್ತೀನಿ ಇವನಿಗೆ. ಆಯ್ತು ಕಣಪ್ಪ, ಟೈಮ್ ತೊಗೊಂಡು ಒಳ್ಳೆ ನಿರ್ಧಾರ ತಗೋ. ನೋಡು, ಎಷ್ಟನ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ನಿಂಗೆ ಬಿಟ್ಟಿದ್ದು. ಇದು ನಿನ್ನ ಲೈಫ್ ಚೆನ್ನಾಗಿರಬೇಕು ಅಂತಲೇ ನಾನು ಒದ್ದಾಡ್ತಾ ಇರೋದು ಇಷ್ಟೆಲ್ಲ. ಆಯ್ತಮ್ಮ, ಬೆಳಗ್ಗೆ ಹೇಳ್ತೀನಿ. ಗುಡ್ ನೈಟ್. ರೀ, ನನಗೆ ಕ್ಷಮಿಸ್ಬಿಡಿ. ನನ್ನಿಂದಲೇ ನಿಮ್ಗೆ ಯಾರೂ ಮನೇಲಿ ಮರ್ಯಾದೆ ಕೊಡ್ತಾನೇ ಇಲ್ಲ. ನಿಮ್ಗೆ ನಿರ್ಧಾರ ತಗೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಥರ ಮಾತಾಡಿಬಿಟ್ರು ನಿಮ್ಮಮ್ಮ. ಇದಕ್ಕೆಲ್ಲ ಕಾರಣ ನಾನೇ. ನನ್ನ ಕಡೆ ದುಡ್ಡಿದ್ದಿದ್ರೆ ಈ ಥರ ಎಲ್ಲ ಅನಿಸ್ಕೋತಾ ಇರಲಿಲ್ಲ ನೀವು. ಇಲ್ಲಿ ನೋಡ್ ಪಾರ್ವತಿ, ನಮ್ಮ ಅಮ್ಮನ ಮಾತುಗಳೆಲ್ಲ ನಿನ್ನ ತಲೆಗೆ ಇಟ್ಕೊಂಡು ಕುಂತ್ಬಿಟ್ರೆ ಜೀವನ ಮಾಡೋದು ತುಂಬ ಕಷ್ಟ. ಅದನ್ನ ಅಲ್ಲೇ ಬಿಟ್ಟಾಕ್ ಬಿಡಬೇಕು. ಅದರಲ್ಲಿ ನಿರ್ಧಾರ ತೊಗೊಳಕ್ಕೆ ನಂದಾದ್ರೂ ಏನಿದೆ ಹೇಳು? ಅದು ಅವ್ನ ಲೈಫು, ಅವ್ನ ನಿರ್ಧಾರ ಅವ್ನಿಗೆ ಬಿಟ್ಟಿದ್ದು. ನಾವಿಬ್ರು ಯಾರು ಅವ್ನ ನಿರ್ಧಾರ ತೊಗೊಳಕ್ಕೆ? ನಮ್ಮ ಅಮ್ಮನ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನಂಗೆ ಅದು ಯಾವುದೂ ತಲೆಯಲ್ಲೇ ಇಲ್ಲ. ನಾನು ಅಲ್ಲೇ ಬಿಟ್ಟಾಕ್ ಬಂದಿದ್ದೀನಿ. ಸುಮ್ಮನೆ ಬಾ, ಮಲ್ಕೋ ಬಾ. ಬೆಳಗ್ಗೆ ಟೈಮ್ ಆಗುತ್ತೆ ಮತ್ತೆ ಹೋಗೋಕ್ಕೆ. ಅತ್ತೆ, ನಿಮ್ಮ ಚಹಾ ತಗೋರಿ. ಮಾವ, ನಿಮ್ಮದು ಕಾಫಿ. ಅಲ್ಲಮ್ಮ, ಎರಡೆರಡು ಯಾಕೆ ಮಾಡೋಕ್ಕೆ ಹೋದೆ? ಒಂದು ಚಾನೋ ಇಲ್ಲ ಕಾಫಿನೋ, ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕಿತ್ತು. ಚಹಾ ಬೇರೆ ಕಾಫಿ ಬೇರೆ ಎರಡೂ ಮಾಡಿದೆಯಲ್ಲ, ಸುಮ್ಮನೆ ನಿನಗೆ ತಡ ಆಗಲ್ಲ? ಇಲ್ಲ ಮಾವ, ಅತ್ತೆಗೆ ಚಹಾನೇ ಇಷ್ಟ ಅಲ್ವಾ, ಹಂಗಾಗಿ ಅವ್ರಿಗೆ ಚಹಾ ಮಾಡಿದೆ. ನಿಮಗೆ ಕಾಫಿ ತುಂಬ ಇಷ್ಟ ಅಲ್ವಾ, ಹಂಗಾಗಿ ನಿಮಗೆ ಕಾಫಿ ಮಾಡಿದೆ. ಪರವಾಗಿಲ್ಲ ಮಾವ, ಏನು ತಡ ಆಗಲ್ಲ. ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ, ಎಲ್ಲ ಕೆಲಸ ಬೇಗ ಆಗೋಗುತ್ತೆ. ಅಲ್ಲ, ಈ ಹುಡುಗಿ ಅಷ್ಟು ಚಂದ ಮಾಡ್ತಾಳಲ್ಲ ಅಡುಗೆ, ಏನನ್ನಾಗಲಿ. ಟೀನೂ ಅಷ್ಟೇ ಎಷ್ಟು ಚಂದ ಮಾಡ್ಯಾಳ. ನನಗೆ ಹೊಗಳಕ್ಕೆ ಮನಸ್ಸೇ ಬರಲ್ಲ. ಏನಾದರೂ ಒಂದು ಹೆಸರಿಡೋಣ ಅಂತೀನಿ, ಹೆಸರಿಡೋಕ್ಕಾಗದೇ ಇರೋ ಥರ ಅಡುಗೆ ಮಾಡಿರ್ತಾಳೆ. ಎಲ್ಲಿ ಕಲ್ತ್ಕೊಂಡವಳು ಏನೋ ಅಡುಗೆ. ಅಪ್ಪ, ಅಮ್ಮ, ನನಗೆ ಆ ಹುಡುಗಿನ ಮದುವೆ ಆಗೋಕ್ಕೆ ಇಷ್ಟ ಇದೆ. ಹುಡುಗಿ ನೋಡೋಕ್ಕೆ ಯಾವಾಗ ಹೋಗೋಣ್ರಿ? ಇದೇನಿದು, ಇವನು ಇನ್ನೂ ಹುಡುಗಿನೇ ನೋಡಿಲ್ಲ, ಆವಾಗಲೇ ನನಗೆ ಹುಡುಗಿ ಓಕೆ, ಆ ಹುಡುಗಿನ ಮದುವೆ ಆಗೋಕ್ಕೆ ಇಷ್ಟ ಇದೆ ಅಂತ ಹೇಳ್ತಿದ್ದಾನೆ. ಹಂಗಾದ್ರೆ ಇವತ್ತೇ ಹೆಣ್ಣು ನೋಡೋಕೆ ಹೋಗ್ಬಿಡಣ್ರಿ. ಇವತ್ತು ಒಳ್ಳೆ ದಿನ ಇದೆ ಅಂತೆ. ನಾನು ಇನ್ನೇನೆ ತಿಳ್ಕೊಂಬಿಟ್ಟೆ. ಆನಂದ, ಪಾರ್ವತಿ, ನೀವೇನಿವತ್ತು ಆಫೀಸ್ಗೆ ಹೋಗ್ಬಿಡ್ರಿ, ರಜಾ ಹಾಕ್ಬಿಡ್ರಿ. ಇವತ್ತೆಲ್ಲರೂ ಸೇರಿ ಹೋಗಿ ನೋಡ್ಕೊಂಬಂದ್ಬಿಡಣ್ರಿ. ನಿನ್ನೆ ಎಲ್ಲ ವಿಚಾರಿಸಿದ್ದೀನಿ, ಇವತ್ತು ಒಳ್ಳೆ ದಿನ ಇದೆ ಅಂತೆ. ಇವತ್ತೇ ಎಲ್ಲ ಹೋಗಿ ಬಂದುಬಿಟ್ರೆ ಆಗೋಯ್ತಲ್ಲ. ಸರಿ, ಹಂಗಾದ್ರೆ ಎಲ್ಲರೂ ರೆಡಿ ಆಗ್ರಿ, ಹೋಗಿ ನೋಡ್ಕೊಂಬಂದ್ಬಿಡಣ್ರಿ. ಮತ್ತೆ ಇನ್ನೇನು, ಹುಡುಗನೇ ಒಪ್ಪಿದಾನಲ್ಲ, ಅವನಿಷ್ಟನೇ ಎಲ್ಲ. ಮತ್ತೆ ಆಗಲಿ, ರೆಡಿ ಆಗ್ರಿ ಎಲ್ಲರೂ. ಮಾವ, ನಾನು ಹಿಂಗೆ ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ. ನಾನೇನು ಹೇಳ್ತೀನಂದರೆ, ಈಗ ಕಿರಣ್ ಇದ್ದಾನಲ್ಲ, ರಾಧಿಕನ್ ಗಂಡ, ಅವ್ರನ್ನೂ ಕರ್ಕೊಂಡು ಹೋದರೆ ಸರಿ ಅನಿಸುತ್ತೆ. ಒಂದು ವೇಳೆ ನಾವು ಬಿಟ್ಟೋದ್ರೆ ಅಲ್ಲಿ ನೋಡಿ ನಿಮ್ಮ ಹಸ್ಬೆಂಡ್ ಎಲ್ಲಿ, ಯಾಕೆ ಬಂದಿಲ್ಲ ಅಂತ ಕೇಳಿದರೆ ಅವಾಗ ಏನು ಹೇಳ್ತೀರಾ? ಹೌದಪ್ಪ, ಒಂದ್ಸರಿ ಯೋಚನೆ ಮಾಡಿ. ಅವ್ರನ್ನೂ ಕರ್ಕೊಂಡು ಹೋಗೋದು ಸರಿ ಅನಿಸುತ್ತೆ. ಈಗ ನಾವೊಬ್ಬರೇ ಹೋದರೆ ಅದು ಸರಿ ಅನ್ಸಲ್ಲ. ಅವರು ಕೇಳ್ತಾರಲ್ವಾ, ನಿನ್ನ ಗಂಡ ಇಲ್ಲಮ್ಮ, ನಿನ್ನ ಅತ್ತೆ ಮಾವ ಎಲ್ಲಿ ಅಂತ ಕೇಳಿದ್ರೆ ಅವಾಗ ಏನು ಹೇಳೋದು? ಅವ್ರಿಗೆ ಕೊಡಬೇಕಾಗಿರೋ ಮರ್ಯಾದೆ ನಾವು ಕೊಡಬೇಕಲ್ಲ. ಕರಿಬೇಕಪ್ಪ ಅವ್ರನ್ನ.
ನೋಡಿದ್ಯಾ ರಾಧಿಕಾ, ನಿನಗೆ ನೆನಪಿಲ್ಲ ನಿನ್ನ ಗಂಡನ ಬಗ್ಗೆ, ನಿಮ್ಮ ಅತ್ತೆ ಮಾವನ ಬಗ್ಗೆ, ಆದರೆ ನಮ್ಮ ಪಾರ್ವತಿಗೆ ಎಲ್ಲ ನೆನಪಿದೆ. ನಮ್ಮ ಮನೆ ಮರ್ಯಾದೆ ಎಲ್ಲ ಹೆಂಗೆ ಕಾಪಾಡ್ತಿದ್ದಾಳೆ ನೋಡು. ನಿಂಗಂತೂ ಸ್ವಲ್ಪನೂ ಇವೆಲ್ಲ ಏನು ನೆನಪಿರಂಗಿಲ್ಲ. ಹೌದು, ಈ ಮದುವೆ ಗದ್ದಲಲ್ಲಿ ಈ ಖುಷಿಲಿ ನನಗೆ ಕಿರಣ್ ಅವ್ರಿಗೆಲ್ಲ ಹೇಳ್ಬೇಕು ಅನ್ನೋದೇ ಮರ್ತೋಗ್ಬಿಡ್ತು. ನಾನೇ ಮರ್ತೋಗ್ಬಿಟ್ಟಿದ್ದೆ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಔಟ್ರನ್ನ ಕರ್ಕೊಂಡು ಹೋಗ್ಬೇಕಂತೆ. ಅವಕ್ಕೆ ಏನು ಮರ್ಯಾದೆ ಇದೆ ಅಂತ ಕರ್ಕೊಂಡು ಹೋಗ್ಬೇಕು ಏನೋ. ಔಟ್ರನ್ನ ಕರ್ಕೊಂಡು ಹೋದರೆ ನಮಗಿರೋ ಮರ್ಯಾದೆನೂ ಕಡಿಮೆ ಆಗುತ್ತೆ. ಎಲ್ಲ ಲೋ ಕ್ಲಾಸ್ ಅವರು. ಇದ್ದಿದ್ದು ಇಲ್ಲದ್ದು ಎಲ್ಲ ನಿಮ್ಮ ಮಾವರಿಗೆ ನೆನ್ಪು ಮಾಡು. ಅವ್ರನ್ನ ಕರ್ಕೊಂಡು ಹೋಗೋದು ಏನು ಅವಸರ ಐತೆ ಅಂತ ಇದನ್ನೆಲ್ಲ ನೆನ್ಪು ಮಾಡಿದೆ ನೀನು. ಸರಿ ಅಮ್ಮ, ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡಿರಿ. ನಮ್ಮದೇನು ಅಭ್ಯಂತರ ಇಲ್ಲ. ಬೇಡ ಅವ್ರಿಗೆ ಒಂದು ಮಾತು ತಿಳಿಸ್ಬೇಕು, ಹಂಗೆಲ್ಲ ಬಿಟ್ಟು ಹೋಗ್ಬಾರ್ದು. ನನಗೆ ಎಕಡೆ ಇತ್ತೆ ನಾ ದ್ಯಾಸ ಮರ್ತುಬಿಟ್ಟಿನಿ. ಪಾರ್ವತಿ ನೆನ್ಪು ಮಾಡಿದ್ದು ಒಳ್ಳೇದಾಯ್ತು. ಅವ್ರನ್ನ ಕರಿಬೇಕು, ಹಂಗೆಲ್ಲ ಬಿಟ್ಟು ಹೋಗ್ಬಾರ್ದು. ಮತ್ತು ಅಲ್ಲಿ ಬರೀ ಮಗಳು ಅಂತ ಕರ್ಕೊಂಡು ಹೋಗಿ ಅಳಿಯನ್ನ ಕರ್ಕೊಂಡು ಹೋಗಿಲ್ಲ ಅಂದರೆ ಅವ್ರು ಕೇಳ್ತಾರ. ಅವಾಗ ಇವಕ್ಕೇನು ಸಂಬಂಧದ ಬೆಲೆ ಗೊತ್ತಿದ್ದಂಗಿಲ್ಲ. ನಾವು ಹೋಗಿ ಕೂಡು ಕುಟುಂಬ ಅಂತೇಳಿ ಇವ್ರಿಗೆ ಕೊಡಕತ್ತೀವಿ, ಇವಕ್ಕೆ ನೋಡಿದ್ರೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ ಅಂತ ಅವ್ರು ಅನ್ಕೊಳಂಗಿಲ್ಲ. ಅದೆಲ್ಲ ಮರ್ಯಾದೆ ಅನ್ಸ್ಕೊಳ್ಳಲ್ಲ. ಕರ್ಕೊಂಡು ಹೋಗ್ಬೇಕು. ಅಳಿಯನ್ ಅಷ್ಟೇ ಅಲ್ಲ, ಅವ್ರ ಅಪ್ಪ ಅವ್ರಮ್ಮನ ಎಲ್ಲರೂ ಕರ್ಕೊಂಡು ಬಾ ಅಂತ ಅವ್ನಿಗೆ ಹೇಳ್ಬೇಕು, ಕಿರಣ್ಗೆ. ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು ಕರಿತೀನಿ. ಆಮೇಲೆ ಅವರು ಸಿದ್ದಣ್ಣವ್ರಿಗೆ ಫೋನ್ ಮಾಡಿ ಕರೆದ್ರೆ ಆಯಿತು. ಮತ್ತೆ ಮನೆಗೆ ಹೋಗಿ ಕರೆಯೋದೇನು ಬೇಡ, ಇದು ಹೆಣ್ಣೋಡೋ ಶಾಸ್ತ್ರ ಅಲ್ಲ. ಫೋನ್ ಮಾಡಿ ಹೇಳಿದ್ರೆ ಸಾಕು. ಮುಂದಿನ ಕಾರ್ಯಗಳಿಗೆ ಬೇಕಾದರೆ ಅವ್ರ ಮನೆಗೆ ಹೋಗಿ ಕರೆದ್ರೆ ಆಯಿತು. ನಾನು ಆಮೇಲೆ ಹಂಗೆ ಫೋನ್ ಮಾಡ್ತೀನಿ, 10 ಗಂಟೆ ಮೇಲೆ ಹಂಗೆ ಫೋನ್ ಮಾಡಿ ಅವ್ರನ್ನ ಕರಿತೀನಿ ಬಿಡ್ರಿ. ಇವತ್ತು ಅವ್ರಿಗೆ ವಿಷಯ ಮುಟ್ಟಿಸ್ತೀವಲ್ಲ, ಇವತ್ತೇ ಹೋಗೋಕ್ಕಾಗಲ್ಲ. ಅವರು ಎಲ್ಲ ತಯಾರು ಮಾಡ್ಕೋಬೇಕಲ್ಲ. ನಾಳೆ ಭಾನುವಾರ ಹೋಗ್ಬಿಟ್ರೆ ಆಯಿತು. ಭಾನುವಾರ ಎಲ್ಲರಿಗೂ ಹೆಂಗೋ ರಜೆ ಇರುತ್ತೆ. ಯಾರು ಆಫೀಸ್ಗೆ ಲೀವ್ ಹಾಕೋದೇನು ಬೇಕಾಗಿರಲ್ಲ. ಅವ್ರನ್ನೂ ಒಂದು ಮಾತು ಕೇಳ್ಕೊಳ್ಳೋಣ್ರಿ. ಅವ್ರಿಗೂ ಸಂಡೇ ಎಲ್ಲ ಅನುಕೂಲ ಇತ್ತು ಅಂದರೆ ಭಾನುವಾರ ಅವತ್ತೇ ಹೋಗ್ಬಿಟ್ರೆ ಆಯಿತು.